ಅಮ್ಮ, ಯಾರೋ ಡೋರ್ ಬಡಿತದೆ ನೋಡಮ್ಮ. ನೋಡ್ತೀನಿ. ಬಂದೆ ಅವರೇ. ಇವತ್ತು ನಾನು ಪ್ರೀತಿಸ್ತಾ ಇರೋ ವಿಷಯ ನಿನಗೆ ಹೇಳೇ ಬಿಡ್ತೀನಿ. ಅಮ್ಮ, ಯಾರಮ್ಮ ಅದು? ಅದೇ ದೊಡ್ಡ ಗೌಡ್ರಿ ಅಂಟಿ ಅರ್ಶನಾ ಕುಂಕುಮ ಕರಿಯಕ್ ಬಂದಿದ್ರು. ಏನಂತೆ? ಅವ್ರ ಮಗಳು ಅನಿತಾಗೆ ಸಂಜೆಗೆ ನಿಶ್ಚಿತಾರ್ಥನಂತೆ, ಹೇಳಕ್ ಬಂದಿದ್ರು. ಮೈಲಾರಿ, ಬರೀ ಕಣ್ಕಣ್ಣಲ್ಲಿ ಪ್ರೀತಿಸ್ತಾ ಇದ್ರೆ 20 ವರ್ಷ ಅಲ್ಲ, ಆಯುಷ್ ಪೂರ್ತಿ ಮುಗಿದ್ರು ನಿನಗೆ ನಿನ್ ಪ್ರೀತಿ ಸಿಗಲ್ಲ. ಈ ಹುಡುಗಿರು ಒಂಥರ ಕ್ಯೂಟ್ ಇದ್ದಂಗೆ. ನಮ್ಮ ಹುಡುಗರು ಪ್ರೀತಿ ಅಷ್ಟು ಬೇಗ ಅವ್ರಿಗೆ ಮುಟ್ಟಲ್ಲ. ನೋಡಮ್ಮಿ, ನಾನು ನೀನ್ ಪ್ರೀತಿಸ್ತಾ ಇದೀನಿ, ನೋಡಮ್ಮಿ ನಾನು ನೀನ್ ಪ್ರೀತಿಸ್ತಾ ಇದೀನಿ ಅಂತ ಜೋರಾಗಿ ಎದೆ ತಟ್ಟಿ ಹೇಳಿದ್ರೇನೆ ಅವ್ರ ಕಿವಿಗೆ ಹೋಗಿ ಮುಟ್ಟೋದು. ಮೈಲಾರಿ, ನೀನ್ ಹಿಂಗೆ ಆದ್ರೆ ಎಷ್ಟು ವರ್ಷ ಆದ್ರೂ ನಿಂಗೆ ಅನಿತಾ ಸಿಗಲ್ಲ. ಎಷ್ಟು ಎಂಗೇಜ್ಮೆಂಟ್ ಗಳಾಗಿ ಮದುವೆ ನಿಂತೋಗಿಲ್ಲ. ಇವತ್ತೇನಾದ್ರೂ ಆಗ್ಲಿ ಅನಿತನ ಹತ್ರ ಹೋಗಿ ನಿನ್ ಪ್ರೀತಿ ಬಗ್ಗೆ ಮಾತಾಡು. ಪಾರ್ವತಿ, ಅಲ್ಲಿ ಮುಂದೆ ಹೋಗಿ ಕುತ್ಕೋ. ಹೋಗಿ ಹೇಳೋ. ಎಂಗೇಜ್ಮೆಂಟ್ ಆಯ್ತಂತೆ. ಹುಡುಗ ಇಂಜಿನಿಯರ್ ಅಂತೆ. ನೋಡಕ್ ಹೆಂಗಿದ್ದಾನೆ? ನಿನಗಿಷ್ಟ ಆಯ್ತಾ ಅನಿತಾ? ನಾನು ನಿನ್ ಜೊತೆ ಮಾತಾಡ್ಬೇಕು. ಅನಿತಾ ನೋಡು, ಕಾಲ ಕೈ ಮೀರ್ಬಿಟ್ರೆ ಆಮೇಲೆ ಏನ್ ಮಾತಾಡಿದ್ರು ಪ್ರಯೋಜನ ಇಲ್ಲ. ಅನಿತಾ, ನನಗೆ ನೀನ್ ಬಿಟ್ಟಿರೋ ಶಕ್ತಿ ಇಲ್ಲ. ಯಾಕೆ? ನನ್ ಕಂಡ್ರೆ ನಿಂಗೆ ಇಷ್ಟ ಇಲ್ವಾ? ಮಾತಾಡು ಅನಿತಾ, ಮಾತಾಡು. ನನ್ನ ನೀನ್ ಪ್ರೀತಿಸ್ತಾ ಇಲ್ವಾ? ನನ್ ಕಂಡ್ರೆ ನಿನ್ಗೆ ಇಷ್ಟ ಇಲ್ವಾ ಅನಿತಾ? ಮಾತಾಡು. ನೋಡು, ನೀನ್ ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ಧೈರ್ಯವಾಗಿ ಹೇಳು. ಏನೇ ಪರಿಸ್ಥಿತಿ ಬಂದ್ರು ನಾನು ಹೆದರ್ಸ್ತೀನಿ. ಹೇಳು ಅನಿತಾ, ಹೇಳು ಹೇಳು ಅನಿತಾ, ಹೇಳು. ಬೀದಿ ನಾಯಿ ತಂಗ್ಳು ರೊಟ್ಟಿಗೆ ಆಸೆ ಪಡ್ಬೇಕು, ಐನೋರ್ ಮನೆ ಒಬ್ಬೊಟ್ಟಿಗಲ್ಲ. ಅನಿತಾ,
ಮಾತು ಕೇಳಿಸ್ಕೊ. ನಾನು ನಿನ್ ತಂಗಿ ಅನಿತನ ಪ್ರೀತಿಸ್ತಾ ಇದ್ದೀನಿ. 20 ವರ್ಷದಿಂದ ಪ್ರೀತಿಸ್ತಾ ಇದ್ದೀನಿ. ಚಿಕ್ಕನ್ನಲ್ಲಿ ಚಾಕ್ಲೇಟ್ ಕೊಟ್ಲು ಅಂತ 20 ವರ್ಷದಿಂದ ಪ್ರೀತಿಸ್ತಾ ಇದ್ಯಾ? ಅವಳು ಯಾವತ್ತಾರ ನಿಂಗೆ ಹೇಳೋಳ? ಊರಲ್ಲಿರೋರೆಲ್ಲ ನನ್ನ ತಂಗಿನ ಪ್ರೀತಿಸ್ತಾರೆ ಹಂಗಂತ ಎಲ್ಲರಿಗೂ ಕೊಟ್ಟು ಮದುವೆ ಮಾಡಕ್ ಆಯ್ತದನಲ್ಲ. ಬರೀ ನಾನ್ ಮಾತ್ರ ಪ್ರೀತಿಸ್ತಾ ಇಲ್ಲ, ನಿನ್ ತಂಗಿ ಅನಿತಾ ನನ್ನ ಪ್ರೀತಿಸ್ತಾ ಇದ್ದಾಳೆ. 20 ವರ್ಷಗಳಿಂದ ಪ್ರೀತಿಸ್ತಾ ಇದೀವಿ. ಬೇಕಾದ್ರೆ ಕೇಳೋ ಕೇಳೋ. ನನ್ ತಂಗಿ ಪ್ರೀತಿಸ್ತಾ ಇದ್ದಾಳ ನಿನ್ನ? ನೋ ಚಾನ್ಸ್. ನನ್ ತಂಗಿ ನಿನ್ನನ್ನು ಪ್ರೀತಿಸ್ತಿದ್ದೀನಿ ಅಂತ ಒಂದು ಮಾತು ಹೇಳಿದ್ರೆ ನಾನು ಇಲ್ಲೇ ಈಗಲೇ ನಮ್ಮ ಅಪ್ಪನ ಕಳ್ಸಿ ನಿನ್ ಕೈ ತಾಳಿ ಕಡಿಸ್ತೀನಿ. ಕಳ್ಸು. ಧೈರ್ಯ ಹೇಳು. ಮೈಲಾ ನಿನ್ನ ಪ್ರೀತಿಸ್ತಾ ಇದೆಯಾ ಅಂತ ಅವ್ನಿಗೆ ಹೇಳು. ಕಳ್ಸು. ಹೇಳು ಅನಿತಾ. ಮಾತಾಡು ಅನಿತಾ, ಮಾತಾಡು. ಹೇಳು ಅನಿತಾ. ಅವಳು ಹೇಳ್ತಾ ಇಲ್ಲ ಅಂದ್ರೆ ಪ್ರೀತಿಸ್ತಾರ ಅಂತ ಗೊತ್ತಾಗ್ತಿಲ್ಲ. ಬೀದಿರಂತ ಮಾಡ್ತೀರಿ? ಒಳಗ್ ಬರೀ ಮಾತಾಡವ. ಮಾತಾಡೋದಕ್ಕೆ ಇನ್ನೇನೇ ಉಳಿಸಿದಾಳೆ ನಿನ್ ಕುಲ್ಪುತ್ರ. ರಾಮಯ್ಯನ ಮನೆ ಅಂದ್ರೆ ಕೈ ಎತ್ತಿ ಮುಗಿತಿದ್ದ ಜನ ಕೈ ತೋರಿಸಿ ನಗು ಹಾಕ್ಬಿಟ್ಟಲ್ಲ. ಅಪ್ಪ, ನೀನ್ ತಲೆ ತಗ್ಸೋಂತ ಕೆಲಸ ನಾನೇನು ಮಾಡಿಲ್ಲ. ನಿಶ್ಚಿತಾರ್ಥ ಆಗಿರೋ ಹುಡುಗಿ ಹಿಂದೆ ಬಿದ್ದಿರೋದು ಗಲಂದಾರಿ ಕೆಲಸನೇನು? ನಾವಿಬ್ರು ಪ್ರೀತಿಸ್ತಾ ಇದ್ವಿ, ಅದ್ರಲ್ಲಿ ತಪ್ಪೇನೈತೆ? ಮಾಡೋದೆಲ್ಲ ಮಾಡ್ಬಿಟ್ಟು ತಪ್ಪೇನಾಯ್ತು ಅಂತ ವಾದ ಮಾಡ್ತೀಯ. ದುಡ್ಕೊಂಡು ತಿನ್ನೋ ಯೋಗ್ಯತೆ ಇಲ್ಲ, ದುರಹಂಕಾರದ ಮಾತು. ಲವ್ ಬೇಕೇನೋ ನಿನಗೆ? ಲವ್ ಆಗೋಯ್ತು, ಎಲ್ಲ ಮುಗ್ದೋಯ್ತು. ನನ್ನ ಮನೆ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು, ಹೊರಟೋಯ್ತು. ನೋಡೆ, ಒಂದು ಈ ಮನೇಲಿ ನಾನಿರ್ಬೇಕು, ಇಲ್ಲ ಅಂದ್ರೆ ಅವನಿರ್ಬೇಕು. ಎರಡರಲ್ಲಿ ಒಂದು ತೀರ್ಮಾನ ಆಗ್ಬೇಕು. ಹೇಳವನಿಗೆ ಯಾರು ಬೇಕೇನ್ ಮನೆ? ನಾನು ಹೋಯ್ತೀನಿ, ನೀನೇನು
ನನಗೊಂದು ನ್ಯಾಯ, ನನ್ನ ತಮ್ಮಗೊಂದು ನ್ಯಾಯನಾ? ಅಪ್ಪ, ಒಂದು ಮಾತು ಮನ್ಸ್ಲಿಟ್ಕೋ, ಇದೇ ಜನರ ಮುಂದೆ ಇವನೇ ನನ್ನ ಮಗ ಮೈಲಾರಿ, ಇವನೇ ನನ್ನ ಮಗ ಮೈಲಾರಿ ಅಂತ ಎದ್ದೆ ತಕ್ಕ ಹೇಳ್ಬೇಕು. ಆ ರೀತಿ ಬದುಕಿ ಸಾಕ್ಷಿ ಆಮೇಲೆ ನಿನ್ ಮುಂದೆ ಬರ್ತೀನಿ. ಹಾ ಟಿಕೆಟ್ ನೋಡ್ರಿ. ನೋಡೆ, ಒಂದು ಈ ಮನೇಲಿ ನಾನಿರ್ಬೇಕು, ಇಲ್ಲ ಅಂದ್ರೆ ಅವನಿರ್ಬೇಕು. ಎರಡರಲ್ಲಿ ಒಂದು ತೀರ್ಮಾನ ಆಗ್ಬೇಕು. ಮೈಲಾರಿನ ಪ್ರೀತಿಸ್ತಾ ಇದ್ದೀನಿ ಅಂತ ಇವನಿಗೆ ಹೇಳು, ಹೇಳೋಣಿತ. ಐ ಲವ್ ಯು. ಏನ್ ಕಿಕ್ಕಿದ್ಯಯ್ಯ ಈ 3 ವರ್ಡಲ್ಲಿ? ಒಬ್ಬ ರೌಡಿ ನನ್ನ ಮಗನ ಲೈಫ್ ನಲ್ಲೂ ಒಂದು ಎಕ್ಸ್ಟ್ರಾರ್ಡಿನರಿ ಲವ್ ಸ್ಟೋರಿ. ಇಂಟ್ರೆಸ್ಟಿಂಗ್. ಒಂದ್ ಕಡೆ ಮನೆಯಿಂದ ಕಿಕ್ಔಟ್, ಮತ್ತೊಂದ್ ಕಡೆ ಪ್ರೀತಿಸಿದ ಹುಡುಗಿಗೆ ಇನ್ನೊಬ್ಬನ ಜೊತೆ ಎಂಗೇಜ್ಮೆಂಟ್. ಅಪ್ಪನ ಮೇಲೆ ಚಾಲೆಂಜ್ ಮಾಡಿ ಪ್ರೀತಿಸಿದ ಹುಡುಗಿನೂ ಬಿಟ್ಟು ಏನೋ ಕಿತ್ತಾಕ್ಬಿಡ್ತೀನಿ, ದಬ್ಬಾಕ್ಬಿಡ್ತೀನಿ, ಸಾಧಿಸ್ಬಿಡ್ತೀನಿ ಅಂತ ಬೆಂಗಳೂರಿಗೆ ಎಂಟ್ರಿ. ಆಮೇಲೆ ಸಾಹೇಬ್ರು ಬೆಂಗಳೂರಿಗೆ ಬಂದು ದಬ್ಬಾಕಿದ್ದೇನು